ನನ್ನ NSBK ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲ ಸ್ನೇಹಿತರೆ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಹಾಗೆ ಇವತ್ತು ನೋಡೋಣ ಬನ್ನಿ, ನಿನ್ನೆ ಎಲ್ಲಿ ಸ್ಕಿಪ್ ಮಾಡಿದ ಒಂದು ಸ್ಟೋರಿಯನ್ನು ಮತ್ತೆ ಇವತ್ತು ಪ್ರಾರಂಭಿಸೋಣ ಬನ್ನಿ. ಪ್ರಾರಂಭಿಸೋದಕ್ಕಿಂತ ಮುಂಚೆನೇ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ತುಂಬ ನಮಸ್ಕಾರಗಳು. ನಿನ್ನೆ ಒಂದು ವಿಡಿಯೋದಲ್ಲಿ ತನ್ನ ಜೀವನವನ್ನು ಪ್ರಾರಂಭಿಸುತ್ತಾ ಇದ್ದಳು ಅಂತ ಹೇಳಿದ್ದೆ. ಆದರೆ ಇದೇ ಥರ ಅವಳ ಜೀವನದ ಒಂದು ಬಂಡಿಯನ್ನು ಪ್ರಾರಂಭ ಆಗ್ತಾ ಹೋಯಿತು. ಆವಾಗ ನಿಮಗೆ ನಾನು ಹೇಳಿದ್ದೆ, ಅವಳ ತಮ್ಮ ಅವಳನ್ನು ಇರಲು ಒಂದು ಚಿಕ್ಕದಾದ ಜಾಗವನ್ನು ಕೊಟ್ಟಿದ್ದಾನೆ ಎಂದು ಹೇಳಿದ್ದೆ. ಅದೇ ಒಂದು ಜಾಗದಲ್ಲಿ ಉಳಿದುಕೊಂಡ ಅವಳು ಬಹಳಷ್ಟು ಮುಂದಕ್ಕೆ ಬರಲು ಪ್ರಯತ್ನ ಮಾಡಿದಳು. ಮತ್ತು ಮುಂದಕ್ಕೆ ಕೂಡ ಆ ತಾಯಿ ಬಂದಳು. ಅದನ್ನು ಸಹಿಸಲಾರದ ತಮ್ಮನು ಅವರ ಹತ್ತಿರ ರೂಪಾಯಿ ಕೊಡು ಅಂತ ದಿನಾಲು ಅವಳ ಜೊತೆ ಜಗಳವನ್ನು ಆಡುತ್ತಾ ಇದ್ದನು. ಹಾಗೆ ಅವಳ ಗಂಡನನ್ನು ಕರೆದುಕೊಂಡು ಬಂದು ಅವನನ್ನು ಕುಡಿಸಿ ಅವನಿಗೆ ತನ್ನ ಅಕ್ಕನನ್ನು ಹೊಡೆಯಲು ತಮ್ಮನು ಹೇಳ್ತಾ ಇದ್ದ. ಅದೇ ಥರ ಆ ಮಹಿಳೆಯು ಗಂಡನು ಅವಳಿಗೆ ಕುಡಿದು ಬಂದು ಹೊಡೆಯುವುದು ಬಡಿಯುವುದು ವಿಚಿತ್ರ ವರ್ತನೆಯನ್ನು ಮಾಡ್ತಾ ಇದ್ದ. ಇದೇ ಥರ ಜೀವನ ನಡೆಸುತ್ತಾ ಇರುವಾಗ ಆ ತಾಯಿಗೆ ಮತ್ತೊಂದು ಅವಕಾಶ ಬಂದು ಒದಗಿತು. ಆ ಹಳ್ಳಿಯಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಕೂಡ ಪ್ರಾರಂಭವಾಗಿತ್ತು, ಕಂಠಿ ಬಸವೇಶ್ವರ ಸ್ಕೂಲ್ ಎಂದು. ಆ ಸ್ಕೂಲ್ನಲ್ಲಿ ಅಡಿಗೆ ಮಾಡುವ ಅವಕಾಶ ಕೂಡ ಬಂದಿತು. ಅವಕಾಶವನ್ನು ಬಿಡಬಾರದು ಎಂದು ಆ ತಾಯಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಸ್ಕೂಲಿನಲ್ಲಿ ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೋಗಿ 7 ಗಂಟೆವರೆಗೆ ಅಡಿಗೆಯನ್ನು ಮಾಡಿ ಬಂದು ತನ್ನ ಮನೆಯಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಹೊಲಕ್ಕೆ ಹೋಗ್ತಾ ಇದ್ದಳು. ಮತ್ತು ಹೊಲದಿಂದ ಬಂದು ನಂತರ 3 ಗಂಟೆಯಿಂದ 4 ಗಂಟೆಯವರೆಗೆ ಬೇರೊಬ್ಬರ ಮನೆಯಲ್ಲಿ 1 ರೂಪಾಯಿಯ ಚಾರಾಣಿ ಪೈಸೆಗೆ ಅಂದುಕೊಂಡು ಹೊತ್ತುಕೊಂಡು ನೀರು ಹಾಕ್ತಾ ಇದ್ದಳು. ಅದನ್ನು ಮುಗಿಸಿಕೊಂಡು ಬಂದ ತನ್ನ ಮನೆ ಕೆಲಸವನ್ನು ಮಾಡ್ತಾ ಇದ್ದಳು. ಇದೇ ಥರ ಜೀವನ ನಡೆಸುತ್ತಾ ಇದ್ದಾಗ ಸ್ನೇಹಿತರೆ, ಈ ಒಂದು ಸ್ಟೋರಿ ಇವತ್ತಿಗೆ ಇಲ್ಲಿಗೆ ಮುಗಿಸುತ್ತೇನೆ. ಹಾಗೆ ನಾಳೆ ಮತ್ತೆ ಮುಂದಿನ ಸ್ಟೋರಿ ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ. ಈ ಒಂದು ಸ್ಟೋರಿಯನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ಒಂದು ಸ್ಟೋರಿ ನಾನು ಯಾವುದೇ ಒಂದು ಪುಸ್ತಕದ ಮುಖಾಂತರ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು. ಇದು ಒಂದು ನಿಜ ಜೀವನದಲ್ಲಿ ನಡೆದಂಥ ಒಂದು ಸ್ಟೋರಿ ಇದೆ. ಪೂರ್ತಿ